ಇನ್ನೊಂದು ಬಾಕಿ ಇದೆ. ಇಫ್ ಯು ಡೋಂಟ್ ಮೈಂಡ್ ಅದನ್ನ ಮುಗಿಸ್ಕೊಂಡು ಕಾಲ್ ಮಾಡಲಾ? ಯಾ ಶೋರ್, ಟೇಕ್ ಯೋರ್ ಓನ್ ಟೈಮ್. ಸಾರಿ, ಡಿಸ್ಟರ್ಬ್ ಮಾಡ್ತಾ ನಿಮ್ಮನ್ನ? ನೋ ಪ್ರಾಬ್ಲಮ್. ನಮಗೆ ಇಷ್ಟ ಆದವ್ರು ಕಾಲ್ ಮಾಡಿದಾಗ ಮಾತಾಡೋದಕ್ಕೆ ಕಷ್ಟ ಆಗುತ್ತಾ? ಬಟ್ ಆರಾಮಾಗಿ ಮಾತಾಡಬೇಕು. ಅದಕ್ಕೆ ಇದಲ್ಲೇ ನೀವು ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಮತ್ತೆ ನೀವು ನನ್ನ ಮುಂದೆ ಹಾಡಿದ್ರಿ, ಅದನ್ನ ನಾನು ಎಂಜಾಯ್ ಮಾಡ್ಕೊಂಡು ಕೇಳಿದೆ. ಓಕೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಓಕೆ, ಬಾಯ್. ಈ ಕಪಲ್ಸ್ ಅಲ್ಲಿ ಕೇಳಿದೆಲ್ಲ ಸಿಕ್ಬಿಡತ್ತೇನೆ. ಅವ್ರ ಮಾಡಿ ನಾವು ಕೇಳ್ತಾ ಇರ್ಲಿ, ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಹಾಡಕ್ ಹೋಗ್ಬೇಡ. ಕೇಳ್ತೀರಾ? ಬಾಸ್ ಮೂಡು ಇವತ್ತು ಫುಲ್ ಔಟ್ ಆಫ್ ಕಂಟ್ರೋಲ್. ಬರ್ತಾನೆ ಹುಡ್ಕೊಂಡ್ ಬಂದಿದ್ದಾರೆ. ಇನ್ನು ಇಂಟರ್ವ್ಯೂ ಬಂದೋ ಡಿಸೈನ್ಸ್ ನೋಡ್ತಾ ಇದ್ರೆ ನನಗೆ ತಲೆ ಕೆಡ್ತಾ ಇದೆ. ಇನ್ನು ಬಾಸ್ ಬಿಡ್ತಾರ? ಯೂಸ್ಲೆಸ್, ಎಲ್ಲ ಯೂಸ್ಲೆಸ್. ಇನ್ನು ಲಾಸ್ಟ್ ಇಂಟರ್ವ್ಯೂ ಬಾಕಿ ಇದೆ. ಫೀನಿಕ್ಸ್ ಡ್ರಾಗನ್ ಮುಖ ಮಹಾಯುದ್ಧ ಗ್ಯಾರಂಟಿ. ಹಲೋ ಮೇಡಮ್, ಹಲೋ ಮೇಡಮ್, ಮೇಡಮ್. May I come in, sir? Yes, come in. ಡಿಸೈನರ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಮೇಲ್ ಬಂದಿತ್ತು. ನೀನು ಹೋಗ ಗೊತ್ತಿದ್ರೆ ಬೇರೆ ಬರ್ತಾ ಇರಲಿಲ್ಲ. ರೋಡ್ ಸೈಡಲ್ಲಿ ಅನ್ಕೋದೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮುಂದೆ ಕುತ್ಕೊಂಡು ತಿನ್ಬೇಕು. ಎಲ್ಲಿ ತಿಂತಾಳ್ರಿ? ಅವಳು ಇನ್ನೂ ತಿಂತೀನಿ, ನಾನು ತಿಂತಿರೋದು. ಸುಮ್ಮನೆ ಹೋಗ್ರಿ, ಎಲ್ಲೆಲ್ಲಿಂದ ಬರ್ತೀರೋ ನಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ. ಹೋಗ್ರಿ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಹೇಳೋಂಥದ್ದು ಏನಾಗಿದೆ, ಈ ಆಫೀಸ್ ಇಲ್ಲಾಂದ್ರೆ ಇನ್ನೊಂದು ಆಫೀಸು. ಅದೃಷ್ಟ ಅವರಿಗೆ ಬಾಗಿನ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಅಂದರೆ ಬೇರೆ ದಾರಿ ನೋಡೋಣ, ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಿದ್ದೀವಿ. ನನ್ನ ಪಾಲಿಗೆ ಎಲ್ಲ ದಾರಿನೂ ಮುಚ್ಚೋಗಿಲ್ಲ. ನನ್ನ ಲೈಫಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಿಲ್ಲ. ನಮಸ್ಕಾರ, ನಮಗೆ ಒಂದು ಸಿಮ್ ಬೇಕಿತ್ತು. ಓಕೆ, ಯಾಕೆ ಬೇಕು ಹೇಳಿ ಸರ್? ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇರೋ ಸಿಮ್ ಕಳೆದೋಗಿದೆ. ಅರ್ಜೆಂಟ್ ಅದು ಡೂಪ್ಲಿಕೇಟ್ ಸಿಮ್ ಬೇಕಿತ್ತು. ಸಿಗುತ್ತೆ ಸರ್. ಅದೇ ನಂಬರ್ ಬೇಕಾ ಇಲ್ಲ ಹೊಸ ನಂಬರ್ ಬೇಕಾ ಸರ್? ಅದು ಅದೇ ನಂಬರ್. ಓಕೆ ಮೇಡಮ್, ನಿಮ್ಮ ಒಳ್ಳೆ ನಂಬರ್ ಹೇಳಿ. ಇರಿ ಮೇಡಮ್, ಚೆಕ್ ಮಾಡ್ತೀನಿ. ಅಲ್ಲ, ಸ್ವಲ್ಪ ಮೆಲ್ಲಗೆ ಹೋಗಿದ್ರೆ ಏನಾಗ್ತಿತ್ತು? ಅಡ್ಡ ಅರ್ಜೆಂಟಿಗೆ ಹತ್ತಿದ ಏನ ಒಗ್ಗೂಡಾಗ್ತಿರಲ್ಲ. ಮೇಡಮ್, ಈ ನಂಬರ್ ಮೊದಲು ಮಹಾಬಲ ಅನ್ನೋ ಹೆಸರಲ್ಲಿ ಇತ್ತು. ಈಗ ನಾರಾಯಣ ಮೂರ್ತಿ ಅನ್ನೋರು ಯೂಸ್ ಮಾಡ್ತಾ ಇದ್ದಾರೆ. ಮೇಡಮ್, ನಾವು ಬೈದಿರೋ ಹೆಸರು ನಾರಾಯಣ ಮೂರ್ತಿ, ನೆನ್ಪಿಟ್ಕೊಳ್ಳಿ. ಮೇಡಮ್, ಅದು ನನ್ನ ಹೆಸರು ಮಾಡಕ್ಕಾಗತ್ತಾ? ಯಾಕಾಗಲ್ಲ, ಆಗತ್ತೆ. ಹಾಗಾದ್ರೆ ಇವಾಗಲೇ ಮಾಡ್ಕೊಡಿ ಪ್ಲೀಸ್. ಓಕೆ, ಮಹಾಬಲ ಅಂದ್ರೆ ಯಾರು? ಇವರೇನಾ? ನಾನು ಮಹಾಬಲ ಅಲ್ಲ, ನಾನಿವ್ರ ಸೆಕ್ರೆಟರಿ. ನಿಮ್ಮ ಸಿಮ್ ಅವ್ರ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಅದಕ್ಕೆ ಅವರೇ ಬಂದು ID ಪ್ರೂಫ್ ಕೊಟ್ಬಿಟ್ಟು ತಂಬಿಡ್ಬೇಕು. ಆಮೇಲೆ ಅವ್ರದ್ದು ಒರಿಜಿನಲ್ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದೆಲ್ಲ ಆದ್ಮೇಲೆ ನಾವು ಹಳೆ ನಂಬರ್ನ ಆಕ್ಟಿವ್ ಮಾಡಿ ನಿಮಗೆ ಕೊಡ್ತೀವಿ. ಅವರ ಪಲ್ಲವಿ ಅಪ್ಪ, ಭಾರ್ಗವಿ ಅಪ್ಪ ಸತ್ತೋತಾನೆ. ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಮೇಲೆ ಹೊಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅಂದ್ರೆ ಇವ್ರ ಅಪ್ಪನ ಇಲ್ಲಿ ಕರ್ಕೊಂಡು ಬರಕ್ ಆಗಲ್ಲ ಅಂತಂದೆ. ಯಾಕೆ? ಓ ಸಾರಿ, ಎಕ್ಸ್ಪೈರ್ ಆಗಿದ್ದಾರಾ? ಅಯ್ಯೋ, ಇಲ್ಲ ಬದುಕಿದ್ದಾರೆ. ಹಾಗಾದ್ರೆ ಕರ್ಕೊಂಡು ಬರ್ಬೋದಲ್ವಾ? ಇಲ್ಲ ಮೇಡಮ್, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಆಗಲ್ಲ. ಅವರು ತುಂಬಾ ದೂರದಲ್ಲಿದ್ದಾರೆ. ಇಲ್ಲಿ ಕರ್ಕೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಪ್ಲಾನ್ ಏನೋ ಇಲ್ವಾ? ಇವ್ರು ಅವ್ರ ಮಗಳೇ ಸೈನ್ಗಿನ
ಅಡ್ಜಸ್ಟ್ ಮಾಡಿ ಆದ್ರೂ ಕೊಡಕ್ಕಾಗಲ್ವಾ? ನೀವು ಅವ್ರ ಮಗಳು ಅನ್ನೋದು ಒಳ್ಳೆ ಗುಣ ಇರೋ ಹುಡುಗಿನೇ ನೋಡ್ಬೇಕು ತಾನೆ. ಯಾವಾಗಲೂ ಇದೇ ಹೇಳ್ತೀರಾ. ಇವಾಗ ನೋಡಿದ್ರೆ ಮಹಾಲಕ್ಷ್ಮಿ ಅಂತೀರಾ, ಅಲ್ಲ ಹುಡುಗಿ ನೋಡಿದ್ರೆ ಆ ಹುಡುಗಿನ ನೀವೆಲ್ಲ ನೋಡಿದ್ದೀರಾ? ಉತ್ತಣ್ಣ ಒಡೆ ಮಾಡೋದನ್ನ ಹೇಳ್ಕೊಟ್ಟಾಗ ಆ ಹುಡುಗಿ ಬಗ್ಗೆ ಹೇಳ್ತಿದ್ದಾರೆ. ಒಡೆಗೋಸ್ಕರ ಸಂಬಂಧ ಫಿಕ್ಸ್ ಮಾಡಿದ್ರಾ? ಆ ಹುಡುಗಿನ ಮೀಟ್ ಮಾಡಿ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಕಂಡೀಷನ್ ಕೊಟ್ಬಿಟ್ರೆ ಮದುವೆ ಅಂತ ಕೂಡ ಹೇಳಿದ್ರು. ನೀವು ನಿಮ್ಮ ಮನೆ ಬಿಡ್ಬರಕ್ಕಾಗತ್ತಾ? ನಾಳೆ ಸಂಜೆ 6 ಗಂಟೆಗೆ ವೀಕ್ಷಿಸಿ ಇಂಡಿಯಾದ ಭಾರತ ಮ್ಯಾಚ್. ICC ಮೆನ್ಸ್ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ವರ್ಸಸ್ USA. ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ. ನನಗೊಂದು ಲೋಟ ಟೀ ಮಾಡ್ಕೊಂಡು ಕೊಡ್ತೀಯಾ? ನಂದಗೋಕುಲದಲ್ಲಿ 10 ಭಾವ. ಇದು ರಾತ್ರಿ 9 ಗಂಟೆಗೆ. ಕೋಚಿಂಗ್ ದ ಕೋಚ್ ಚಾಚು, ನಾವು ಕೇವಲ ಫ್ರೀಡಮ್ ಆಯಿಲ್ ಯಾಕೆ ತಗೊಳ್ಳೋದು? ಸೆಂಚುರಿಗಾಗಿ ಯಾವುದು ಆಯ್ಕೆ ಮಾಡ್ತೀಯಾ? ಇದನ್ನು ಅಥವಾ ಇದನ್ನು? ಮತ್ತೆ ಆರೋಗ್ಯಕ್ಕಾಗಿ ಇದನ್ನು. ಯಾಕಂದ್ರೆ 100 ಮಾರ್ಕ್ ಟೆಸ್ಟ್ ನ ಪಾಸ್ ಆದ ಫ್ರೀಡಮ್ ಇದೆ, ಸಖತ್ ಪ್ಯೂರ್ ಮತ್ತು ಲೈಟ್. ಇವಾಗ ಕೇವಲ ಫ್ರೀಡಮ್, ಇಂಡಿಯಾದ ನಂಬರ್ 1 ಸನ್ಫ್ಲವರ್ ಆಯಿಲ್. ವೆಲ್ ಸೆಡ್ ಚಾಚು. ಥ್ಯಾಂಕ್ ಯು ಕೋಚ್. ಹೈಡ್ರೇಷನ್ ನ ಫ್ಯೂಚರ್ ಏರಿ, ರಿಚ್ನೆಸ್ ಮತ್ತು ಕ್ಲೌಡ್ ಸಾಫ್ಟ್. ಹೊಸ ವ್ಯಾಸ್ಲಿನ್ ಕ್ಲೌಡ್ ಸಾಫ್ಟ್ ಕ್ರೀಮ್ ಸೆರಮೈಡ್ ಹೈಲುರಾನ್ ಮಾಯಿಶ್ಚರ್ ಫಿಲ್ಲರ್ಗಳೊಂದಿಗೆ ನಿಮ್ಮ ತ್ವಚೆಗೆ ನೀಡುತ್ತೆ 10 ಪಟ್ಟು ಹೆಚ್ಚು ಹೈಡ್ರೇಷನ್. ಒಳಗಿನಿಂದ ನಾನ್ ಸ್ಟಿಕ್ಕಿ ಮತ್ತು ಫಾಸ್ಟ್ ಅಬ್ಸಾರ್ಬಿಂಗ್ ಟೆಕ್ಸ್ಚರ್ ನಲ್ಲಿ ಕ್ಲೌಡ್ ಸಾಫ್ಟ್ ತ್ವಚೆಗಾಗಿ ಹೊಸ ವ್ಯಾಸ್ಲಿನ್. ನಾವಿವತ್ತು ಏನ್ ಮಾಡ್ತಿದೀವಿ? ನನ್ನ ಸ್ಪೆಷಲ್ ಪಾಯಸ. ಸ್ಪೆಷಲ್ ಹೇಗೆ? ಮಿಲ್ಕ್ ಮೇಡ್ ಜೊತೆ. ಯಾಕೆಂದ್ರೆ ಮಿಲ್ಕ್ ಮೇಡ್ ಮಾತ್ರನೇ ನನ್ನ ಪಾಯಸನ ಆಗ್ತೈತೆ ರಿಚ್, ಕ್ರೀಮಿ ಮತ್ತು ಯಮ್ಮಿ. ಯಮ್ಮಿ ಅಲ್ಲ, ಗುಡ್ ಫುಡ್ ಗುಡ್ ಲೈಫ್. ಅಮ್ಮ ಕಲ್ಲು ತುಂಬಾನೇ ನೋಯ್ತಾ ಇದೆ. ಕ್ಯಾವಿಟಿ ಇರಬಹುದಾ? ಸ್ಕೂಲ್ಗೆ ಹೇಗೆ ಹೋಗೋದು? ಇವತ್ತು ಸ್ಕೂಲ್ಗೆ ಹೋಗ್ಬೇಡ, ಆಕ್ಟಿಂಗ್ ಸ್ಕೂಲ್ಗೆ ಹೋಗು. ನಾಟಕ ಕಂಪನಿ ಹೊಸ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ನಲ್ಲಿ ಆಲ್ಟರ್ನೇಟ್ ಮತ್ತು ಕ್ಯಾಲ್ಸಿಯಂ ಬೂಸ್ಟ್ ಟೆಕ್ನಾಲಜಿ ನೀಡುತ್ತೆ 24 ಗಂಟೆ ಕ್ಯಾವಿಟೀಸ್ ನಿಂದ ಸುರಕ್ಷೆ. ಕೋಲ್ಗೇಟ್ ಸ್ಟ್ರಾಂಗ್ ಟೀತ್. ಅಯ್ಯೋ, ಗ್ಯಾಸ್ ಆಫ್ ಮಾಡಕ್ ಮರೆತ್ಬಿಟ್ಟೆ. ಹಾಲು ಕಾದಿರ್ಬೇಕು. ಗ್ಯಾಸ್ ಆಫ್ ಆಗಿದೆಯಲ್ಲ. ಕಿಚನ್ ತನಕ ಹೋಗ್ಬಿಟ್ರಿ, ಹಾಗೆ 2 ಕಪ್ ತಗೋಬೋದಲ್ಲ. ಅದ್ರಲ್ಲಿ ಸಕ್ಕರೆನೂ ಹಾಕ್ಬಿಡಿ. ಇಷ್ಟು ಮಾಡ್ಬಿಟ್ರಿ.